ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಜ ಅತ್ತೆ, ನಮ್ಮಿಂದ ಸಾಧ್ಯ. ಆದ್ರೆ ಹೇಗ್ ಮಾಡ್ತೀವಿ ಅಂತ ಪ್ಲಾನ್ ಮಾಡ್ಬೇಕಷ್ಟೇ. ಅತ್ತೆ, ನಂದೊಂದು ಐಡಿಯಾ. ಅವಳ ರೂಮಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರೆ? ಬೇಡ, ಅವಳಿಗೆ ಮೈ ತುಂಬ ಕಣ್ಣಿದೆ. ಅವಳಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅತ್ತೆ, ಅವಳು ಫೋನ್ ಟ್ರ್ಯಾಪ್ ಮಾಡಿಸಿದ್ರೆ? ಬೇಡ, ಅವಳು ಏನು ಬೇಕಿದ್ರೂ ರಾಂಗ್ ಅಂತ ಪ್ರೂವ್ ಮಾಡ್ತಾಳೆ. ರಾಂಗ್ ಇರೋದನ್ನ ರೈಟ್ ಅಂತ ಪ್ರೂವ್ ಮಾಡ್ತಾಳೆ. ಯಾಕೆ ಅಂದರೆ ಅವಳ ಹತ್ರ ಇರೋದು ಏಜೆ ಅಂತರ ಮೇಲಿಟ್ಟಿರೋ ಪ್ರೀತಿ. ಅವಳು ಅದನ್ನ ಶೀಲ್ಡ್ ಆಗಿ ಉಪಯೋಗಿಸ್ಕೊತಾಳೆ. ಇದೆಲ್ಲ ವರ್ಕ್ ಆಗಲ್ಲ. ನಿಜ ಅತ್ತೆ, ಮುಂದೆ ಏನ್ ಮಾಡ್ಬೇಕು, ಹೇಗ್ ಮುಂದುವರಿಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲ, ಅವಳು ಜಾಡ್ ಹಿಡಿಯೋದು ಕಷ್ಟ, ತುಂಬಾನೇ ಕಷ್ಟ. ಯಾಕೆ ಅಂದ್ರೆ ನಾವ್ ಅನ್ಕೊಂಡಿದ್ಕಿಂತ ಅವಳು ತುಂಬಾ ಎತ್ತರಕ್ಕೆ ಬೆಳೆದಿದ್ದಾಳೆ. ಅವಳನ್ನ ಯಾರು ಮನೆಗೆ ಕರ್ಕೊಂಡು ಬಂದಿದಾರೋ ಅವ್ರನ್ನ ಕಿಡ್ನಾಪ್ ಮಾಡಿಸಿದಾಳೆ. ಅವ್ರ ಬಾಸ್ ಅಂತ ಹೇಳ್ತಿರೋರ್ನ ಜೈಲಿಗೆ ಕಳ್ಸಿದಾಳೆ. ಅವಳು ಸಾಮಾನ್ಯದವಳಲ್ಲ. ನಾವು ಅವಳ ದಾರಿಯಲ್ಲೇ ಹೋಗಿ ಜಾಡ್ ಹಿಡಿಬೇಕು. ಕಷ್ಟ ಆಗುತ್ತೆ. ಆದರೆ ನಮ್ಮ ಮುಂದೆ ಇರೋ ದಾರಿ ಅವಳು ನಿಜವಾದ ಬಣ್ಣ ಬಯಲ್ ಮಾಡೋದಲ್ಲ. ಅತ್ತೆ, ಅವಳು ಕೆಟ್ಟೋಳು ಅಂತ ಪ್ರೂವ್ ಮಾಡತ್ತಾನೆ ನಮ್ಮ ಗುರಿ. ಅದು ನಮ್ಮ ಗುರಿನೇ. ಆದರೆ ಸದ್ಯಕ್ಕೆ ನಮ್ಮ ಮುಂದಿನ ಹೆಜ್ಜೆ ಆಗಿರಬಾರ್ದು. ನಮ್ಮ ಫಸ್ಟ್ ಸ್ಟೆಪ್ ಏನಂದ್ರೆ ಏಜೆನ ಪ್ರಾರ್ಥನೆಯಿಂದ ದೂರ ಮಾಡಬೇಕು. ಈಗಾಗಲೇ ಏಜೆ ಆ ಪ್ರಾರ್ಥನೆ ಪರ ನಿಂತಿದ್ದಾರೆ. ಮೊದಲೇ ಅಂತರ ಅಂದ್ರೆ ಜೀವ ಕೊಡೋ ಏಜೆ ಇವಾಗ ಸುಮ್ಮನೆ ಬಿಟ್ಬಿಡ್ತಾರಾ? ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಅವರಿಬ್ಬರನ್ನ ಮೊದಲು ದೂರ ಮಾಡಬೇಕು. ಆದರೆ ಹೇಗೆ ಮಾಡಬೇಕು ಅಂತ ನಾವು ಯೋಚನೆ ಮಾಡೋಣ. ಸರು, ದುರ್ಗಾ, ಲಕ್ಷ್ಮಿ, ಆ ಪ್ರಾರ್ಥನಾ ನನ್ನ ಮನೆಯಿಂದ ಹೊರಗಡೆ ಹಾಕ್ತಾಳೆ ಅಂತ ಹೇಳಿ ಹೋಗಿದ್ದಾಳೆ. ಇನ್ ಮುಂದೆ ಹೇಗ್ ಪ್ಲಾನ್ ಮಾಡೋದು? ಹೇಗೆ ಅವರಿಬ್ರನ್ನ ದೂರ ಮಾಡೋದು? ಅತ್ತೆ, ಅವಳು ಹಾಕಿರೋ ಸವಾಲ್ನ ನಾವು ಸೀರಿಯಸ್ ಆಗಿ ತಗೋಬೇಕು. ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಅಂತದ್ರಲ್ಲಿ ಇವತ್ ಹೇಳಿ ಹೋಗಿದ್ದಾಳೆ ಅಂದ್ರೆ ಅವಳು ಏನೋ ಒಂದು ಐಡಿಯಾ ಮಾಡಿರ್ತಾಳೆ. ಅತ್ತೆ, ಈ ಮನೆನೇ ಜೀವ ಅಂತ ನೀವೆಲ್ಲಿದ್ದೀರಾ. ಅಂಥದ್ರಲ್ಲಿ ಅದನ್ನು ಮೀರಿ ನಿಮ್ಮನ್ನ ಮನೆ ಬಿಟ್ಟು ಕಳ್ಸೋದಕ್ಕೆ ಅವಳು ಏನು ಪ್ಲಾನ್ ಮಾಡಿರ್ಬೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.